ಉಮೇಶ್ ಮೇಟಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಚಂದ್ರಮಠ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಉಮೇಶ್ ಮೇಟಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ, बोलो भारत माता की, बोलो भारत माता की. ಈಗ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರ ಪರವಾಗಿ ನಾವು ಇವತ್ತು ಅಮೀನ್ಗಢ ಪಟ್ಟಣಕ್ಕೆ ಪ್ರಚಾರಕ್ಕಾಗಿ ಆಗಮಿಸಿದ್ದೇವೆ. ಇದು ಒಂದು ಆಕಸ್ಮಿಕ ಚುನಾವಣೆ. ನಾವು ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಮೇಟಿಯವರು 5 ವರ್ಷಕ್ಕೆ ಚುನಾಯಿತರಾಗಿದ್ದರು. ಆದರೆ ವಿಧಿಯಾಟದಿಂದ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅನಿವಾರ್ಯವಾಗಿ ನಾವು ಈ ಚುನಾವಣೆ ಎದುರಿಸಬೇಕಾಗಿದೆ. ನಾವು ಎಲ್ಲ ಕಡೆ ಇವತ್ತು ಪ್ರಚಾರ ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ಸುಮಾರು 10 ಹಳ್ಳಿಗೆ ಹೋಗಿ ಬಂದಿದ್ದೇನೆ. ಬಾಗಲಕೋಟು ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ಎಲ್ಲ ಹೆಣ್ಣುಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಕಳು ನಮ್ಮ ಈ ಪಂಚ್ ಗ್ಯಾರಂಟಿ ಸ್ಕೀಮ್ ಜೊತೆಗೆ ಅವರು ಬಸ್ ಫ್ರೀ ಆಗಿರ್ಬೋದು, ಇವತ್ತು ನಮ್ಮ 2,000 ರೂಪಾಯಿ ಮಂತ್ಲಿ ಅವ್ರ ಅಕೌಂಟಿಗೆ ಬರ್ತಾ ಇರೋದು, ಆಮೇಲೆ ನಮ್ಮ ಕರೆಂಟ್ ಫ್ರೀ ಆಗಿರ್ಬೋದು, ಇದರ ಬಗ್ಗೆ ಎಲ್ಲರೂ ಕೂಡ ಭಾಳ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕಂತ ಹೇಳಿ ಉತ್ಸುಕರಾಗಿದ್ದಾರೆ. ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ಇನ್ನೂ ಸಿದ್ದರಾಮಯ್ಯನವ್ರ ಸಾಹೇಬರು ಬಂದು ಸುಮಾರು ಪ್ರಚಾರ 4-5 ದಿವಸ ಇಲ್ಲೇ ಇರ್ತೀವಿ ಅಂತ ಹೇಳಿದ್ದಾರೆ ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಹೀಗಾಗಿ ಜನರಲ್ಲಿ ಭಾಳ ಉತ್ಸಾಹ ಇದೆ. ಈ ಎಲೆಕ್ಷನಲ್ಲಿ ಖಂಡಿತವಾಗ್ಲೂ ನಾವು ಹೆಚ್ಚಿನ ಮತದಿಂದ ಗೆಲ್ತೇವೆ ಅಂತ ಅನ್ನೋದು ನಮ್ಮ ಆಶಾಭಾವನೆಯಾಗಿದೆ. ಆಮೇಲೆ ಕಳೆದ ಬಾರಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೆ ಎಲ್ಲ ಕಮಿಟಿಯವರು ನನಗೆ ಎಷ್ಟು ವೋಟ್ ಹಾಕಿರಿ, ಅವ್ರು ಎಷ್ಟು ಜನ ಅಮೀನ್ಗಢದಲ್ಲಿ ಎಷ್ಟು ಜನ ನನಗೆ ವೋಟ್ ಹಾಕಿರಿ, ಅವರೆಲ್ಲರೂ ಕೂಡ ಏನೂ ಮಾಡೋದು ಬೇಕಾಗಿಲ್ಲ. ನಿಮ್ಮ ಎಷ್ಟು ಜನ ನನಗೆ ವೋಟ್ ಹಾಕಿದಿರಿ ಅದ್ರ ಜೊತೆಗೆ ಇನ್ನೊಬ್ಬರನ್ನ ಅವ್ರನ್ನ ಕರ್ಕೊಂಬಂದು ಇನ್ನೊಂದು 1+1 ವೋಟ್ ಹಾಕ್ಬೇಕಂತ ಹೇಳಿ ನಾ ಎಲ್ಲರಿಗೂ ನಾನು ವೋಟ್ ಹಾಕಿದವ್ರಿಗೆ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರಲ್ಲ, ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡಿಸಿ ಸೇರ್ಪಡೆ ಆದ್ರು, ತಾವೊಬ್ಬರೇ ಸೇರ್ಪಡೆ ಆಗಿದ್ದೀರಿ? ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಸೇರ್ಪಡೆ ಆಗಿದ್ದೀವಿ. ಎಲ್ಲ ಕಾರ್ಯಕರ್ತರು ಒಪ್ಪಿಗೆ ಐತ್ರಿ? ಹೌದು, ಎಲ್ಲರೂ ಒಪ್ಪಿಗೆ ಐತಿ. ನನ್ನ ಜೊತೆನೇ ಸೇರ್ಕೊಂಡಾರ ಅವರು. ಸರ್, ಸ್ಥಳೀಯ ಮೂಲಕ ಕಾಂಗ್ರೆಸ್ ಯುವಕರು ಸ್ವಲ್ಪ ಅಸಮಾಧಾನ ಇದೆ. ಅವ್ರು ಈವರೆಗೂ ಪಕ್ಷದವ್ರು ಕರೆದಾರ ಮಾಡೋರು, ಬಟ್ ಎಲೆಕ್ಷನ್ ಇದ್ದಾಗ ಮಾತ್ರ ಕರೀತಾರೆ ನಮ್ಮನ್ನ ಅಂತ ಹೇಳಿದ ಮಾತ್ರ. ಅದನ್ನೇನೋ ಸರಿಪಡಿಸಿರ ಅಥವಾ? ಸರಿಪಡಿಸ್ತೀವಿ. ಆ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಪಕ್ಷದಲ್ಲೂ ಇದೆ ಇವತ್ತು. ಯಾಕಂದ್ರೆ ಈಗ 2 ರಾಷ್ಟ್ರೀಯ ದೊಡ್ಡ ಪಕ್ಷ ಆಗಿದ್ದರಿಂದ 3ನೇ ಪಕ್ಷ ಇಲ್ಲೇ ಇಲ್ಲ. ಈಗ ಒಂದು ದೊಡ್ಡ ಮನೆ ಆದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರ್ತವೆ. ಅದನ್ನೆಲ್ಲ ನಮ್ಮ ನಾಯಕರು ನಾವು ಎಲ್ಲರೂ ಕೂಡಿ ಸರಿ ಮಾಡಿ ಅದೇನು ನಮ್ಮ ಗೆಲುವಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸರ್, ಅಮೀನ್ಗಢದೊಳಗೆ ನಿಮ್ಮ ಇಬ್ಬರು 4 ಜನ ಕಾಂಗ್ರೆಸ್ ಬಿಟ್ಟು BJP ಹೋಗ್ತಾರಂತೇನೋ ಸುದ್ದಿ ಅದಲ್ಲ, ಸತ್ಯ ಅನ್ರಿ ಅದು? ಇಲ್ಲ, ಈಗ ನನಗೆ ಬಾಗಲಕೋಟೆಗೆ ಹೊಂಟಿಲ್ಲ ನೋಡ್ರಿ. BJP ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಮಾಡಕ್ಕೆ ಹೊಂಟಿದ್ದೀಗ ನಾನು. ಅಲ್ಲ, ಇಲ್ಲಿ ಸರ್, ಇಲ್ಲಿ ಇಬ್ಬರು ಮುಖಂಡರು ಸ್ಥಳೀಯ ಪ್ರಬಲ ನಾಯಕರು ಅವರು ಏನೈತೆ BJP ಸೇರ್ಪಡೆಯಿಂದ BJP ಕೊಟ್ಟರೆ ಸುದ್ದಿ ಅದ. ಇಲ್ಲ, ನನಗೆ ಅದೇನು ಗಮನಕ್ಕೆ ಬಂದಿಲ್ಲ. ಹಂಗೇನಾರು ಇರ್ತಂದ್ರೆ ನಾನು ಕರೆದು ಮಾತಾಡ್ತೀನಿ.